ನಂದು 5ನೇ ಪ್ರಾಜೆಕ್ಟು, ಲಾಂಚಿಂಗ್ ಇದೆ ಪ್ರಾಜೆಕ್ಟು. ಸೊ ಫಸ್ಟು ಮುದ್ದುಲಕ್ಷ್ಮಿಯಿಂದ ಶುರುವಾಗಿದ್ದು. ಸೊ ಈಗ ಮುದ್ದುಲಕ್ಷ್ಮಿ ಡೈರೆಕ್ಷನಿಗೆ ಬಂದಿದ್ದು ನೀರಳ ಜೊತೆಯಲ್ಲಿಗೆ ಪ್ರೊಡಕ್ಷನ್ ಸಿಕ್ಕಿದೆ. ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಗಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಳ್ತೀನಿ. ಇದಕ್ಕೆಲ್ಲ ಮೇನ್ ಕಾರಣ ಶಿಲ್ಪಾ ಮೇಡಮ್ ಮತ್ತು ರಾಜ್ ಸರ್. ಸೊ ಇವರಿಬ್ಬರು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸೊ ಈ ಶೋ ನೀನು ಮಾಡ್ಬೋದು, ನೀನು ಮಾಡು ಅಂತ ಹೇಳಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಅದಕ್ಕೆ ಮೇನ್ ಸಪೋರ್ಟ್ ನಿಂತಿರೋದು ಸುಹಾಸ್ ಸರ್. ಸೊ ನಮ್ಮ ಟೀಮಲ್ಲಿ ಆ್ಯಕ್ಚುಲಿ ಇವಾಗ ಏನು ನೋಡಿದ್ರಿ, ನೀವು ಸ್ವಲ್ಪ ಜನ ನೋಡಿದ್ರಿ. ಟೋಟಲ್ ನಮ್ಮ ಈ ನೀರಳ ಜೊತೆಲಿ ಟೀಮಲ್ಲಿ ಇರೋದು 27 ಜನ ಆರ್ಟಿಸ್ಟು. ಸೊ ಎಲ್ಲರೂ ಇಲ್ಲೇ ಇದ್ದಾರೆ. ಶಾಸ್ತ್ರ ಒಬ್ಬರು ಬರ್ತಿದ್ದಾರೆ, ಸ್ವಲ್ಪ ಲೇಟ್ ಆಗ್ತಿದೆ. ಸೊ ನಿಮ್ಮ ಎಲ್ರಿಗೂ ನಮ್ಮನ್ನು ನೋಡೋಕೆ ಬಂದಿರೋಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಸರ್ ಈಗ ರೀಸೆಂಟಾಗಿ ಬರ್ತಿರೋ ಎಲ್ಲ ಪ್ರಾಜೆಕ್ಟ್ಗಳಿಗಿಂತ ಇದು ಸ್ವಲ್ಪ ಭಿನ್ನ ಅಂತಲೇ ಹೇಳ್ತೀನಿ. ಏನಕ್ಕೆ ಅಂತಂದರೆ ಈಕ್ವಲ್ ಆಗಿ ಹೋಗ್ತಿದೆ ನಮಗೆ. ಕೆಲವೊಂದು ಸಲ ಏನಾಗುತ್ತೆ, ಬರೀ ಲೀಡ್ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದೊಂದು ಕೆಲವು ಕಡೆ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮದು ಕೃಷ್ಣ ಮತ್ತು ರಚನಾ ಇಬ್ಬರ ಮೇಲೂ ಕತೆ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಹುಡುಗರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಟೀಮ್ ಆಗಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ. ಬರೀ ಟೆಕ್ನಿಷಿಯನ್ಸ್, ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ, ಟೆಕ್ನಿಷಿಯನ್ಸ್ ಕೂಡ ತುಂಬ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಮೈನಾಗಿ ಹೋಗ್ಬೇಕು ಕತೆ ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಇವಾಗ ಪ್ರೋಮೋದಲ್ಲಿ ಬಂದಿರೋ ಹಾಗೇ ಒಂದು ದಿವಾನ್ ಕುಟುಂಬನ ಇವರು ತನ್ನ ವಶ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಬಟ್ ಎಲ್ಲರೂ ಕೂಡ ಸೈನ್ ಹಾಕಿದ್ರು, ಕೃಷ್ಣ ಮಾತ್ರ ಅದಕ್ಕೆ ಸೈನ್ ಹಾಕಲ್ಲ. ಏನಕ್ಕೆ ಅಂದರೆ ನಾನು ಈ ಮನೆ ಆಧಾರ ಸ್ತಂಭ, ಈ ಮನೆ ನಾನು ಉಳಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಅವ್ರು ಇರ್ತಾರೆ. ಸೊ ರಚನಾ ಬಂದು ತುಂಬ ಸಾಫ್ಟು, ಅಪ್ಪನ ಪ್ರೀತಿಯ ಮಗಳು. ಅವರು ಯಾವತ್ತೂ ಅಪ್ಪನ ಬಿಟ್ಕೊಟ್ಟಿಲ್ಲ, ಅಪ್ಪನೂ ಕೂಡ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸೊ ಹಿಂಗಿರುವಾಗ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಆದಮೇಲೆ ರಚನಾ ಈ ಮನೆಗೆ ಮದುವೆ ಆಗಿ ಬರ್ತಾರೆ. ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹೆಂಗೆ ಹೋಗುತ್ತೆ, ಸೊ ಊರ್ಮಿಳ ಅವ್ರನ್ನ ತನ್ನ ಕಡೆ ಒಲಿಸ್ಕೋತಾರ ಅಥವಾ ಕೃಷ್ಣನ ಕಡೆ ರಚನಾ ಇರ್ತಾರ, ಸೊ ಹೆಂಗೆ ಹೋಗುತ್ತೆ ಅನ್ನೋದೇ ಈ ಕತೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮ್ಮೆಲ್ರಿಗೂ. ಸರ್ ಎಪಿಸೋಡ ಸರ್ ಒಂದು 2-3 ಸಾವಿರ ಸರ್. ಸರ್ ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಮಾಡೋಣ ಅಣ್ಣ. ಒಂಚೂರು ಡೌನ್ ಮಾಡಿ. ಡೈರೆಕ್ಟ್ ಆಲ್ರೆಡಿ ಕತೆ ಬಿಟ್ಕೊಟ್ರಿ ಸ್ವಲ್ಪ. ಓಕೆ ಸರ್, ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಸರ್ ಶೂಟಿಂಗ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ 1 ವೀಕ್ದು ಆಗ್ತಾ ಇದೆ. ಬ್ಯಾಂಕಿಂಗಲ್ಲಿ ನೀವು ಕೇಳೋ ಲೆಕ್ಕದಲ್ಲಿ ಬ್ಯಾಂಕಿಂಗ್ 1 ವೀಕ್ ಅಂತ ಅನ್ಕೋತೀವಿ ಸರ್. ದಿವಾನ್ ನಿವಾಸ ಅಂತ ಹೆಸರಿಟ್ಟಿದ್ದ ಕಾರಣ ಏನಾಯ್ತು? ದಿವಾನ್ ಅಂತ ವಿಲಾಸ ದಿವಾನ್ ಇವಾಗ ಎಲ್ಲರೂ ಕೂಡ ಒಂದು ಇವಾಗ ಮೈಸೂರು ಸಂಸ್ಥಾನ ಅಂತಂದರೆ ಒಂದು ಹೆಸರಿದೆ. ಹಳ್ಳಿ ಕಡೆಗಳಲ್ಲಿ ಇವಾಗ ಹೆಂಗಾಗುತ್ತೆ ಅಂದರೆ, ಈಗ ಪಟೇಲ್ ಅನ್ನೋದು ಪಟೇಲ ಅಂತ ಕರೀತಾರೆ, ಸೊ ಇನ್ನೊಂದು ದಿವಾನ್ ಅಂತ ಕರೀತಾರೆ, ಸಿಂಹಾದ್ರಿ ಅಂತ ಕರೀತಾರೆ. ಈಗ ಮನೆತನ ಅನ್ನೋದೊಂದು ಹೆಸರಿದೆ ನಮ್ಗೆ. ಎಲ್ರಿಗೂ ಕೂಡ ನಮ್ಮದೇ ಒಂದು ಮನೆತನ ಅನ್ನೋದು ಇರುತ್ತಲ್ಲ, ಹಾಗೆ ಎಲ್ರಿಗೂ ಬೇಗ ಕನೆಕ್ಟ್ ಆಗೋ ಥರದ್ದು ಒಂದು ಕ್ಯಾಚಿ ವರ್ಡ್ ಬೇಕಾಗಿತ್ತು, ಎಲ್ರಿಗೂ ಬಾಯಿಗೆ ಈಸಿಯಾಗಿ ಬರುವಂಥದ್ದು ಬೇಕಾಗಿತ್ತು. ಹಾಗಾಗಿ ದಿವಾನ್ ಅನ್ನೋದನ್ನ ಮೇನ್ ಸ್ಟ್ರೀಮಿಗೆ ತಗೊಂಡಿದ್ವಿ. ಅದ್ರ ಜೊತೆ ಇನ್ನೂ 3-4 ಸಿಂಹಾದ್ರಿ ಅನ್ನೋದು ಒಂದು ಫ್ಯಾಮಿಲಿ ಇದೆ. ಸೊ ಹಿಂಗೆ ಹೋಗುತ್ತೆ. ಎನಿ ಕ್ವೆಶನ್ಸ್? ಓಕೆ ಸರ್, ಏನು ಹೇಳ್ತೀರಿ ಫೈನಲ್ ಆಗಿ ಆಡಿಯನ್ಸ್ಗೆ? ಫೈನಲ್ ಆಗಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು. ನಮ್ಮ ಜೊತೆ ನಿಮ್ಮ ಸಪೋರ್ಟ್ ಇದ್ರೇ ಸರ್ ಅವಾಗಲೇ ಕೆಲವರಿಗೆ ಎಷ್ಟೆಷ್ಟು ಓಡೋಗ್ತೀರಾ ಅಂತ ಹೇಳಿಲ್ಲ. ಸೊ ಆ ಸಪೋರ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅವ್ರು ನೋಡೋವರೆಗೂ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀವಿ. ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಸೀರಿಯಲ್ನ ಆದಷ್ಟು ಯಶಸ್ವಿ ಆಗೋ ಥರ ನೀವು ನಡೆಸ್ಕೊಡ್ಬೇಕು. ಥ್ಯಾಂಕ್ ಯು ಸರ್. ಮೋಹನ್ ಸರ್ ಇದಾರಲ್ಲ ಸರ್, ಅವ್ರಿಗಿಂತ ಬೇಕಾ ಸರ್? ಸರ್ ಅವ್ರು ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅಂಬರೀಶ್ ಸರ್ ನಮ್ಮದ್ರಲ್ಲಿ ರೋಲ್ ಪ್ಲೇ ಮಾಡ್ತಿದ್ದಾರೆ, ಮತ್ತು ಮೇಡಮ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಅವ್ರು ಆ್ಯಕ್ಚುಲಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದರು. ಸೊ ಈಗ ಅವರು ತುಂಬ ವರ್ಷಗಳಾದಮೇಲೆ ಸುವರ್ಣದಲ್ಲಿ ಮತ್ತೆ ಆ್ಯಕ್ಟ್ ಮಾಡ್ತಿದ್ದಾರೆ. ನಮ್ಮ ಹೀರೋಯಿನ್ ತಾಯಿಯವರು ಅಷ್ಟೇ ಶ್ರೀಮತಿ ಕ್ಯಾರೆಕ್ಟರ್ ಮಾಡ್ತಿರೋರು ಎಷ್ಟೋ ವರ್ಷಗಳಾದಮೇಲೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಮತ್ತು ನಮ್ಮ ಅಜ್ಜಿ
ಅವರೆಲ್ಲರಿಗೂ ಗೊತ್ತೇ ಇದೆ. ಸೊ ಅವರು ಕೂಡ ಸಿನಿಮಾದಿಂದ ಬಂದವರು, ನಮ್ಮ ರಂಗಣ್ಣ ಅವರು ಕೂಡ ಸಿನಿಮಾದಿಂದ ಬಂದವರೇ. ಹಾಂ ಸರ್, ಇವಾಗ ಸದ್ಯಕ್ಕೆ ಇನ್ನೂ ಇಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಹೋಗೋಣ ಸರ್. ನೆಕ್ಸ್ಟ್ ಫರ್ದರ್ ಒನ್ಲೈನಲ್ಲಿ ನಾವು ಹೋಗ್ತೀವಿ. ಥ್ಯಾಂಕ್ ಯು ದಾಡಿಜಿ ರಮೇಶ್ ಸರ್, ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ, ಚೆನ್ನಾಗಿ ಮೂಡ್ ಬರಲಿ ಸೀರಿಯಲ್ ಆಶಿಸ್ತೀನಿ. ನೀರಲ್ಲಿ ಜೊತೆಯಲ್ಲಿ ಸೊ ಹೊಸ ಧಾರಾವಾಹಿ ಹೇಗೆ ಅನಿಸ್ತಾ ಇದೆ ಅನುಭವ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸ್ವಲ್ಪ ವರ್ಷನೇ ಆಗಿದೆ ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ, 5 ವರ್ಷ ಆಗಿದೆ. ಸುವರ್ಣಲ್ಲಿ ಇದು ನನಗೆ ಮೊದಲನೇ ಕೆಲಸ ನಾನು ಮಾಡ್ತಾ ಇರೋದು. ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು, ಅದಕ್ಕೆ ಜಡ್ಜಾಗಿ ಕೂತಿದ್ದೆ. ಇವಾಗ ಜನ ನೋಡಿದ್ರೆ ಗೊತ್ತಿಲ್ಲ. ಸೃಜನ್ ಆಂಕರಿಂಗ್ ಮಾಡ್ತಾ ಇದ್ದ. ಅದಾದಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಈಗ ನೀನಿರಲು ಜೊತೆಯಲ್ಲಿ 2 ಸೀರಿಯಲಲ್ಲೂ HMT ಹೆಣ್ಮಗಳ ತಂದೆ. ಸೊ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳಿಲ್ಲ ಅಂತ ಭಗವಂತ ಎಲ್ಲದರಲ್ಲೂ ಹೆಣ್ಮಗಳ ತಂದೆ ಮಾಡ್ತಾ ಇದ್ದೇನೆ, ಸಂತೋಷ. ಇದರಲ್ಲಿ ನಂದು ವಿಶೇಷವಾದ ಪಾತ್ರ, ಸಿಕ್ಕಾಪಟ್ಟೆ ಶೇಡ್ಸ್ ಇದೆ. ನನಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಧರಣಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ. ನಾನು ಎಲ್ಲೋ ಒಂದು ಕಡೆ ಎಜುಕೇಷನ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಇಲ್ಲಿ ನನಗೆ ಓದು ಬರಹನೇ ಬರಲ್ಲ. ಸೊ ನಾನೊಬ್ಬ ಕೂಲಿ, ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂಥ ಒಂದು ಪಾತ್ರ. ಇಂಪಲ್ಸಿವ್ ಕ್ಯಾರೆಕ್ಟ್ರು, ಕೋಪ ತಡ್ಕೊಳ್ಳಲ್ಲ, ನಗು ತಡ್ಕೊಳ್ಳಲ್ಲ, ಎಮೋಷನ್ ತಡ್ಕೊಳ್ಳಲ್ಲ. ಹೊಟ್ಟೆ ತುಂಬ ಅಳ್ತೀನಿ, ಹೊಟ್ಟೆ ತುಂಬ ಕೋಪ ಮಾಡ್ಕೊತೀನಿ. ಸೊ ಆ ಥರದೊಂದು ಪಾತ್ರ. ಆ್ಯಂಡ್ ನನಗೆ ಮನೆತನ ಇಲ್ಲ, ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೊರಗಿರುವಂಥ ಪಾತ್ರ. ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಒಂದು ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ. ಅದು ನೆರವೇರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಅವ್ರ ಕತೆ ಹೇಳಲ್ಲ, ಸೀನ್ಸ್ ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ಆ್ಯಂಡ್ ಧರಣಿ ಈಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್. ಯಾಕೆಂದರೆ ಯಾಕೆ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದರೆ, ನಾನು ಒಬ್ಬ ನಿರ್ದೇಶಕ, 8 ಚಿತ್ರ ಮಾಡಿದ್ದೀನಿ. ಒಂದೇ ಒಂದು ಡೌಟ್ ಬರೋಕ್ಕೂ ಬಿಡಲ್ಲ. ಆ್ಯಂಡ್ ಮಲ್ಟಿ ಕ್ಯಾಮ್ರಾ ಸೆಟಪ್ನಲ್ಲಿ ಹಿಸ್ ಕಮಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ 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 ಗುಡ್. ಯಾರ್ಯಾರನ್ನ ಯಾವ್ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅಂದರೆ ಈಗೋ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಡೈರೆಕ್ಟ್ರುಗಳಿಗೆ. ಸೊ ಹಾಗಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮೊದಲು ಎಲ್ಲರೂ ಕೋಪಿಷ್ಟ ಅಂತ ಹೇಳ್ತಾ ಇದ್ರು. ಈ ಪ್ರೊಡಕ್ಷನ್ನೇ ಅವ್ರದ್ದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗಿದೆ. ಕೋಪ ಮಾಡಿಕೊಂಡು ಅವ್ರ ಬುಡಕ್ಕೆ ಬರುತ್ತೆ. ಸೊ ಹಂಗಾಗಿ ಆ್ಯಂಡ್ ಹಿ ಈಸ್ ವೆರಿ ಗುಡ್. ಆ್ಯಂಡ್ ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋ ರೀತಿ ಆಗಲಿ, ಆ್ಯಂಡ್ ಪ್ರೊಡಕ್ಷನ್ ಆ್ಯಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಗಂಡಸರ ಹೊಟ್ಟೆಯಿಂದ ಮನಸ್ಸು ಗೆಲ್ಬೇಕಂತೆ. ಸೊ ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ. ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ. ನಮಗೆ ಸೀರಿಯಲ್ಲು ಸಿನಿಮಾ ಎಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಬ್ಯೂಟಿಫುಲ್ಲಾಗಿ ಮಾಡ್ತಾ ಇದ್ದಾರೆ, ಟೈಮಿಗೆ ಪೇಮೆಂಟು ಕೊಡ್ತಾ ಇದ್ದಾರೆ. ಹಾಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಸ್ಟಿಂಗ್ ಮೀ. ಅದೇ ಹೇಳಿದ್ನಲ್ಲ. ಆ್ಯಂಡ್ ಶಿಲ್ಪ ನನಗೆ ಹೊಸ ಪರಿಚಯ ಅಲ್ಲ, ತುಂಬ ವರ್ಷಗಳ ಪರಿಚಯ. ಅವರು ETV ಕೆಲಸ ಮಾಡ್ತಾ ಇದ್ದಾಗಿಂದ ನನಗೆ ಗೊತ್ತು. ಅವ್ರು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ ನನಗೆ, ಯಾಕೆಂದರೆ ಬೇರೆ ವಾಹಿನಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ. ಥ್ಯಾಂಕ್ ಯು ಶಿಲ್ಪ. ವೇದಿಕೆ ಮೇಲೆ ಇರೋರಿಗೆಲ್ಲೋ ಬೆಸ್ಟ್ ಆಫ್ ಲಕ್. ನಾನು ಯಾಕೆ ಮುಖ ಮಾಡಿದೆ ಅಂದರೆ, 1.5 ಕೋಟಿ ಕಳ್ಕೊಂಡೆ, ಅದನ್ನು ರಿಕವರ್ ಮಾಡಬೇಕಾಗಿತ್ತು. ಇಲ್ಲಿ ಮುಖ ಮಾಡ್ತಾ ಇದ್ದೀನಿ, ಮತ್ತೆ ಸಿನಿಮಾ ಕಡೆ ಮುಖ ಮಾಡ್ತೀನಿ. ಸೆಪ್ಟೆಂಬರಲ್ಲಿ 2 ದ್ವಿಮುಖ ಎರಡು ಮಾಡ್ಕೊಂಡು ಹೋಗ್ತೀನಿ. ಅದು ಒಂದು ರಿಕವರಿ ಮಾಡೋದಕ್ಕೆ ಒಂದು ಸೋರ್ಸ್ ಬೇಕಾಗಿತ್ತು. ಸೊ ನಾನು ಹೀರೋ ಆಗೇ ಮಾಡ್ತಿದ್ದೆ. ಯಾರು ಅಂದರೆ ಲೈಕ್ ಹೆಚ್ಚು ಪೇಮೆಂಟ್ ಕೊಟ್ಟು ಕರ್ಸ್ಕೋತಾ ಇರಲಿಲ್ಲ. ಡಿಮ್ಯಾಂಡಲ್ಲಿತ್ತು ಒಂದು ಸೀರಿಯಲ್ ನಾಗಿಣಿ ಅಂತ. ಆವಾಗ ನಾನು ಹೊಟ್ಟೆ ತುಂಬ ಕೇಳಿದೆ, ರಿಕವರ್ ಮಾಡಬೇಕಾಗಿತ್ತು. ಹೊಟ್ಟೆ ತುಂಬ ಕೊಟ್ಟರು, ಬಂದ್ಬಿಟ್ಟೆ.
ಈಗಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಹೆಸರು ಕೊಟ್ಟಿದ್ದು ಸಿನಿಮಾ, ಇವಾಗ ಉಸಿರು ಕೊಡ್ತಾ ಇರೋದು ಸೀರಿಯಲ್. ಈಗ ಸೆಪ್ಟೆಂಬರಲ್ಲಿ ಮಾಡ್ತೀನಿ. ಈಗಲೂ ಯಾರಿಗೆ ಸಾಲತ್ತೆ ಸಂಬಳ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಲಾಂಚ್ ಮಾಡ್ತೀನಿ. ಇದನ್ನು ಅದಕ್ಕೆ ಉಪಯೋಗಿಸ್ಕೋತಾ ಇಲ್ಲ, ಪಬ್ಲಿಸಿಟಿಗೆ ವಿಷಯ ಹೇಳೋದಕ್ಕೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಇಲ್ಲ, ಅವ್ರಿಗೆ ಹೇಳಿ. ಬೇರೆ ಪ್ರಶ್ನೆಗಳಿದೆಯಾ ಮಾಧ್ಯಮದವ್ರದ್ದು? ಸರ್, ಗೌರಿ ಶಂಕರದಲ್ಲೂ ಆಕ್ಟ್ ಮಾಡ್ತಾ ಇದ್ರೆ ಆ ಟ್ರ್ಯಾಕ್ ಮತ್ತೆ ಓಪನ್ ಆಗುತ್ತಾ? ಮತ್ತೆ ಖಂಡಿತ ಓಪನ್ ಆಗಲ್ಲ ಮೇಡಮ್. ನನ್ನ ಮಗಳಿಗೆ ಮಗು ಆಗುತ್ತೆ ಅಂತ ಅಂದ್ಬಿಟ್ರು, ತಾತನ ಕ್ಯಾರೆಕ್ಟರ್ ಇವಾಗ ಮಾಡೋದು ಬೇಡ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ ನಾನು. ಆಕ್ಚುಲಿ ದುಬೈಗೆ ಕಳಿಸಿದ್ದಾರೆ ಕಥೆಯಲ್ಲಿ, ಇಲ್ಲಿ ಹುಟ್ಟು ಬಂದಿದ್ದೀನಿ. ಅಷ್ಟೇನಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಆಲ್ ದಿ ವೆರಿ ಬೆಸ್ಟ್. ನೀರನ್ನು ಜೊತೆಯಲ್ಲಿ ಧಾರಾವಾಹಿ ಚೆನ್ನಾಗಿ ಮೂಡ್ಬರಲಿ ಅಂತ ಆಶಿಸ್ತಾ ನಮ್ಮ ನಾಯಕ ನಟಿ ರಚನಾ ಪಟೇಲ್ ಹತ್ರ ಹೋಗೋಣ. ರಚನಾ, ಓಕೆ, ಅವ್ರ ಹೆಸರು ಸಲೋಮಿ. ಸೊ ಧಾರಾವಾಹಿಗೆ ಹೊಸ ಪರಿಚಯ ಅಲ್ಲ ತಾವು? ಮೊದಲ ಧಾರಾವಾಹಿ ಸೀರಿಯಲ್. ಓಕೆ, ಹೌದು, ನಾನು ತೆಲುಗಲ್ಲಿ ಮಾಡಿದ್ದೀನಿ, ಸಿರಿ ಕನ್ನಡ ಚಾನಲಲ್ಲಿ ಮಾಡಿದ್ದೀನಿ, ಆ್ಯಂಡ್ ಸ್ಟಾರ್ ಸುವರ್ಣದಲ್ಲೇ ರಾಣಿ ಅಂತ ಸೀರಿಯಲಲ್ಲಿ ಮಾಡಿದ್ದೀನಿ. ಬಟ್ ಆ್ಯಸ್ ಅ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು. ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪಾ ಮ್ಯಾಮಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು, ಆ್ಯಂಡ್ ಧರಣಿ ಸರ್ ಆ್ಯಂಡ್ ರಮ್ಯಾ ಮ್ಯಾಮ್. ಇದನ್ನು ಬಿಟ್ಕೊಡೋಕ್ಕೆ ಆಗಲ್ಲ. ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗ್ತೀನಿ, ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ನೇಚರ್, ತಂದೆಯ ಮುದ್ದಿನ ಮಗಳು. ಆ್ಯಂಡ್ ತಂದೆ ಏನು ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ. ಅವ್ರು ಏನು ಹೇಳಿದ್ರು ಅದು ಫೈನಲ್. ಅದನ್ನು ಬಿಟ್ಟು ಬೇರೆ ನಾನು ಅಂದರೆ ಆಪ್ಷನು ನಾನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಮಾತಾಡಲ್ಲ. ಸೊ ಅದು ಬಿಟ್ಟರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇಯ್ನ್ ಆಗಿ, ಅಂದರೆ ಕಾಲೇಜಲ್ಲಿ ಪ್ರೋಮೋ ನೋಡಿರ್ಬೋದು, ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ. ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರಬೇಕು ಆ್ಯಂಡ್ ರ್ಯಾಂಕ್ ಬರ್ತೀನಿ ಕೂಡ. ಬಟ್ ಅವರು ನನ್ನ ಸರ್ಟಿಫಿಕೇಟ್ಗೆ ಸೈನ್ ಹಾಕಲ್ಲ. ನಮ್ಮ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್, ಯಾಕಂದರೆ ಅವ್ರಿಗೆ ಎಜುಕೇಷನ್ ಇರಲ್ಲ. ಸೊ ನನಗೆ ಅವ್ರ ಮಕ್ಕಳಿಗಿಬ್ಬರಿಗೂ ಎಜುಕೇಷನ್ ಇರಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ. ಸೊ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದ್ದೀವಿ. ಟೆಲಿಕಾಸ್ಟಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆಲ್ಲ ಗೊತ್ತು ಕೂಡ, ಯಾಕಂದರೆ ಪ್ರೋಮೋಸ್ಗಳು ನೋಡಿದ್ದೀವಿ. ಆಲ್ ದ ಪ್ರೋಮೋಸ್ ಆರ್ ವೆರಿ ವೆರಿ ಗುಡ್. ಯಾ, ಸೊ ಸೋಮವಾರದಿಂದ ಬರ್ತಿದೆ, ಎಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನಾದ್ರು ಪ್ರಶ್ನೆಗಳಿದೆಯಾ? 13 ವರ್ಷ ಆದ್ಮೇಲೆ ಅಲ್ಲ, ಸೊ ಏನ್ ಅನಿಸ್ತಿದೆ ಈ ಟ್ರಾನ್ಸಿಷನ್, ಮತ್ತೆ ತವ್ರ ಮನೆಗೆ ವಾಪಸ್ ಬರ್ತಿರೋದು ಹೇಗೆ ಅನಿಸ್ತಿದೆ ಅನುಭವ? ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ. ಸೊ ನಮ್ಮ ಆ್ಯಂಕರ್ ಹೇಳಿದಾಗೇ ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ಇದೆ. ಸೊ ಊರ್ಮಿಳ ಪಾತ್ರ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ನೀ ಇರಲು ಜೊತೆಯಲ್ಲಿ ಈ ಧಾರಾವಾಹಿಲಿ. ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ. ಅಂದರೆ ಎಲ್ಲರೂ ಮನೆಯಲ್ಲಿ ಇರೋರ ಜೊತೆಯಲ್ಲಾಗಿರ್ಬೋದು ಮತ್ತು ಹೊರಗಡೆ ಆಗಿರ್ಬೋದು ಎಲ್ಲರೂ ಹೆದರಿಸುವಂಥ ಪಾತ್ರ. ಹೆದರಿಸೋದು ಅನ್ನೋದಕ್ಕಿಂತ ಹೆದರ್ಕೊಳ್ತಾರೆ, ಆ ಥರ ಒಂದು ಪಾತ್ರ. ಸೊ ಹೋಗಿ ನಿಂತ್ರೇ ಒಂದು ಹೆದರ್ಕೊಳ್ಳುವಂಥ ಪಾತ್ರ. ಸೊ ಆ ಥರ ಇದೆ. ಸೊ ಇದಕ್ಕೆ ನಮ್ಮ ಧರಣಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಈ ಹಿಂದೆ ಕೂಡ ಒಂದು ಧಾರಾವಾಹಿ ಮಾಡಿದ್ವಿ ನಾವು ಜೊತೆಯಲ್ಲಿ. ಸೊ ಅದರಲ್ಲಿ ಆ ಶೇಡ್ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಯಲ್ಲಿ ಬೇರೆ ಥರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು. ಮತ್ತು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಕೂಡ ಅವ್ರು ತುಂಬಾ ಇನಿಷಿಯೇಟ್ ತೊಗೊಂಡು ಹೀಗೆ ಆಗಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದ್ದೀವಿ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಪ್ರೋಮೋಗೂ ಕೂಡ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಯಾವುದು 4 ಪ್ರೋಮೋಗಳು ಕೂಡ ತುಂಬಾ ವಿಭಿನ್ನವಾಗಿರುವಂಥ ಪ್ರೋಮೋಗಳು, ಮತ್ತು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಏನಾಗ್ಬೋದು ಕಥೆಯಲ್ಲಿ, ಏನಾಗ್ಬೋದು,
ಇವ್ರಿಗವರು ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ. ಆ ಥರ ಒಂದು ಪ್ರೋಮೋನ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋವಂಥದ್ದು ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಜೊತೆಲಿ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇ ತುಂಬಾ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ. ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. 12 ವರ್ಷದ ಹಿಂದೆ ಅದೇ ಸಾಫ್ಟ್ನೆಸ್ ಇತ್ತು ನಿಜದಲ್ಲಿ, ಬಟ್ ಇವಾಗ ಕಣ್ಣಲ್ಲೇ ಎದುರಿಸ್ತಿದ್ದೀರಾ. ಯಾಕೆ ಪಾಪ ಇದ್ದವ್ರು ಎಷ್ಟು ಜೋರಾಗಿದೆ ಅಂತ ಅಂದ್ರೆ ಇಂಥ ಕ್ಯಾರೆಕ್ಟರ್ ಒಪ್ಕೊಳ್ಳುವಂತ ರೀಸನ್ ಏನು? ಕಲಾವಿದ್ರು ಅಂದಮೇಲೆ ಏನಾದರೂ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು. ಸೊ ಆ ವಿಭಿನ್ನತೆ ಇಲ್ಲ ಅಂದರೆ ಬೋರ್ ಆಗ್ಬಿಡ್ತಾರೆ ಜನನು. ಸೊ ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬೋದು, ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ದೇ ಇರ್ಬೋದು. ಬಟ್ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಂದರೆ ಬೇರೆ ವರ್ಸಿಟೈಲ್ ಕ್ಯಾರೆಕ್ಟರ್ಸ್ಗಳನ್ನ ಟ್ರೈ ಮಾಡಬೇಕು ಅನ್ನೋದಷ್ಟೇ, ಬೇರೆ ಇನ್ನೇನು ಇಲ್ಲ. ಜನ ಒಪ್ಕೋತಾರೆ ಅಂತ ಅನ್ಸುತ್ತೆ. ನಿಮ್ಮ ನೋಡಿದ ಶೇಡೇ ಬೇರೆ, ಬಟ್ ಈ ಶೇಡ್ ಫಸ್ಟ್ ಟೈಮ್ ಅನ್ಸುತ್ತೆ. ಒಪ್ಕೊಂಡಿಲ್ಲ, ಕೆಲವ್ರು ಒಪ್ಕೊಂಡಿಲ್ಲ. ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ, ಯಾಕೆ ಈ ಥರ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಂತ ಹೇಳಿದ್ದಾರೆ. ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೆದರಿಸ್ಬೇಕು, ಇಲ್ಲ ಹೆದರ್ಕೋಬೇಕು. ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಮುಂಚೆ ಹೆದರ್ಕೋತಾ ಇದ್ದೆ 10 ವರ್ಷದ ಮುಂಚೆ, ಈಗ ಹೆದರ್ಸಕ್ಕೆ ನಿಂತಿದ್ದೀನಿ ಅಷ್ಟೇ. ರಜನಿ ಮೇಡಮ್, ಬೇರೆ ವಾಹಿನಿಯಲ್ಲಿ ನೆಗೆಟಿವ್ ಪಾಸಿಟಿವ್ ಸುವೆಲ್ ಶೇಡಲ್ಲಿ ಮಾಡಿದ್ರಿ, ಪ್ರಾರ್ಥನಾ ಆಗಿ ಕಾಣಿಸ್ಕೊಂಡಿದ್ರಿ. ಸೊ ಇಲ್ಲೂ ಕೂಡ ಆ ಥರದ್ದು ಏನಾದರೂ ಶೇಡ್ಗಳು ಇದೆಯಾ ಪಾತ್ರಕ್ಕೆ? ಇಲ್ಲ, ನಾನು ಅದನ್ನೇ ಹೇಳಿದ್ದು. ಅದನ್ನೇ ಧರಣಿ ಸರು ನಾವು ಆ ಸೀರಿಯಲನ್ನು ವರ್ಕ್ ಮಾಡಿದ್ವಿ. ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ನಾವು ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ. ಸೊ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಸ್ವಲ್ಪ ಹಿಂದೆ ಅಂದರೆ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ಸ್ವಲ್ಪ ತೊಂದರೆ ಆಗಿದೆ, ಅದಕ್ಕೋಸ್ಕರ ಅದು ಈ ಥರ ರಿಯಾಕ್ಟ್ ಮಾಡ್ತಿದೆ. ಬಿಟ್ಟರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ. ಅಂದರೆ ಒಂದು ಅವಳಿಗಾಗಿರುವಂಥ ಒಂದು ಧೋರಣೆಯಿಂದ ಅವಳು ಆ ಥರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆ ಥರ ಏನೋ ಅವರ ಆಸ್ತಿ ಕಿತ್ಕೊಂಡ್ಬಿಡ್ಬೇಕು, ಅದು ಮಾಡ್ಬಿಡ್ಬೇಕು ಅನ್ನೋದಿಲ್ಲ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಶೇಡ್ ಇದೆ. ಓಕೆ, ಕಾಸ್ಟ್ಯೂಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲಿ ಎಷ್ಟು ದುಡ್ಡು ಹಾಕಿದ್ರಿ ಅಂತ? ಅದು ನಮ್ಮ ಪ್ರೊಡ್ಯೂಸರ್ನೇ ಕೇಳಿದೆ ನೀವು. ಈಗ ಮುಗ್ಗ ದುಡ್ಡು ಹಾಕ್ಸ್ತಾ ಇದ್ದಾರೆ, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲ, ನನಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸ್ನಲ್ ಆಗಿ ಇನಿಷಿಯೇಟ್ ತಗೊಂಡು ನಾನು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೋಬೇಕು. ಅಂದರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಇದು ಹೇಗೆ, ಇದು ಎಲ್ಲಿಂದ ತೊಗೊಂಡ್ರು, ಇದು ಹೆಂಗೆ, ಆ ಥರ ಥಿಂಕ್ ಮಾಡಬೇಕು ಅಂತ ಅನ್ಕೊಳ್ತೀನಿ. ಯಾಕಂದರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ಥರ ಅಲ್ವಾ ಕೂತ್ಕೊಳ್ಳೋದು. ಸೊ ಸೀರೆ ಉಟ್ಕೊಂಡಾಗ ಈ ಸೀರೆ ಎಲ್ಲಿಂದ ತೊಗೊಂಡ್ರು, ಈ ಜ್ಯುವೆಲ್ರಿ ಎಲ್ಲಿಂದ ತೊಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾನು ವರ್ಕ್ ಮಾಡ್ತೀನಿ. ಅಮೃತನ್ ಸಾರಿಗಳೆಲ್ಲ ಫೇಮಸ್ ಆಗಿದ್ವು, ಇಲ್ಲಿ ಐ ಥಿಂಕ್ ಆಗ್ತವೆ ಅನ್ಸುತ್ತೆ. ಹೌದು, ಆಗ್ಬೋದು ಅನ್ಸುತ್ತೆ. ಐ ಡೋಂಟ್ ಥಿಂಕ್ ಸೊ, ನೋಡೋಣ. ಈಗ ನೀವು ಕೇಳಿದ ಪ್ರಶ್ನೆಗೆ ಆಕ್ಚುಲಿ ಸಣ್ಣ ಅದನ್ನ ತೋರಿಸದಂಗೆ ಹೆಂಗೆ ಮುತುವರ್ಜಿವಹಿಸಿದ್ದೀರಾ? ಖಂಡಿತವಾಗ್ಲೂ ಇದೆ. ಏನಕ್ಕೆ ಅಂದರೆ ಇವಾಗ ಒಂದು ಮನೆ ಅಂತಂದರೆ ಅಣ್ಣ ಅತ್ತಿ ಅಂತಂದರೆ ಒಂದು ಅವ್ರಿಗೆ ಹೆದರ್ಕೊಳ್ಳೋದು ಅಥವಾ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಹೋಗೋದು, ಈ ಥರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಬಟ್ ಕೃಷ್ಣನ್ ಕ್ಯಾರೆಕ್ಟರ್ ಬಂದು ಊರ್ಮಿಳ ಜೊತೆ ಉಲ್ಟಾ ಇರುತ್ತೆ. ಅತ್ತಿಗೆನ ಅಂದರೆ ಅತ್ತಿಗೆನ ಗೌರವ ಇದೆ, ಗೌರವ ಇಲ್ಲ ಅಂತಲ್ಲ. ಯಾಕೆಂದರೆ ಅವ್ರಿಗೆ ಇನ್ನೊಬ್ಬ ಎರಡನೇ ಅತ್ತಿಗೆ ಇರೋದ್ರಿಂದ ತುಂಬ ಕ್ಲೋಸ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಈ ಅತ್ತಿಗೆ ಆಡೋ ರೀತಿಗೆ ಅವ್ರ ಜೊತೆ ಅದರ ಟಕಾಫರ್ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ವಿಭಿನ್ನವಾಗಿ ಹೋಗುತ್ತೆ. ಯಾಕೆಂದರೆ ಹೀರೋಯಿನ್ ತುಂಬ ಸಾಫ್ಟ್, ಈ ಸೀರಿಯಲ್ ತುಂಬ ಸಾಫ್ಟ್ ಅವರು. ಸೊ ಕೃಷ್ಣ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ. ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಊರ್ಮಿಳ ಅವರು ನಾನು ಅಂದ್ಕೊಂಡಿದ್ದು ಸಾಧಿಸಬೇಕು, ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು, ಯಾರು ಕೂಡ ನನ್ನ ಮುಂದಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು, ಹಿಂಗೆ ಹೋಗುವಂಥ ಕ್ಯಾರೆಕ್ಟರ್ಗೆ ಅವ್ರು ಆಪೋಸಿಟಾಗಿ ನಿಂತ್ಕೋತಾರೆ. ಸೊ ಬೇರೆ ಕಡೆ ಎಲ್ಲ ಯಾರೋ ನೆಗೆಟಿವ್ ಶೇಡ್ ಬರುತ್ತೆ, ಇನ್ನೊಂದೇನೋ ಬರುತ್ತೆ, ಅವ್ರ ಮೇಲೆ ಕತೆ ಹೋಗುತ್ತೆ. ಇಲ್ಲ, ಈ 3 ಜನ ಕ್ಯಾರೆಕ್ಟರ್ಗಳ ಮೇಲೆ ಕತೆ ಹೋಗುತ್ತೆ. ಸೊ ಫ್ಯಾಮಿಲಿನಲ್ಲಿ ಒಬ್ಬರು ಅಧಿಕಾರ ಚಲಾಯಿಸಬೇಕು ಅಂದರೆ ಯಾವ್ದಾದ್ರು ಒಂದು ದುಡ್ಡಿನ ವಿಚಾರವಾಗಿ ಕೊಟ್ಟು ಅವರು ಸುಮ್ಮನಿರ್ಸ್ತಾರೆ. ಅಂದರೆ ನಾನು ಇವಾಗ ದುಡ್ಡು ಕೊಟ್ಟಿದ್ದೀನಿ, ನೀವೆಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ. ಅವಾಗೇನಾಗುತ್ತೆ, ಯಾರು ಮಾತಾಡೋಕ್ಕೆ ಆಗಲ್ಲ. ಇಲ್ಲಾಂದ್ರೆ ನೆಕ್ಸ್ಟ್ ಸೆಕೆಂಡೇನೆ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾರೆ.
ಸೊ ಹಿಂಗಿರುವಾಗ ಕೃಷ್ಣ ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೋತಾನೆ ಅಂತಂದರೆ ಸೊ ಬೇರೆ ಥರನೇ ಹೋಗುತ್ತೆ ಕಥೆ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಸರ್ ಹಾಂ ಇಲ್ಲ ಸರ್ ಖಂಡಿತವಾಗಿ ಇಲ್ಲ. ಓಕೆ ಹಾಂ ಇಲ್ಲ ಸರ್ ಅದು ಗೊತ್ತಿಲ್ಲ ನಮಗೆ, ಯಾಕಂದರೆ ನಾವು ರಿಸರ್ಚ್ ಮಾಡ್ದಂಗೆ ಎಲ್ಲೂ ಇರಲಿಲ್ಲ ಅನ್ನೋದನ್ನ ನೋಡ್ಕೊಂಡು ನಾವು ಫೈನಲೈಸ್ ಮಾಡ್ಕೊಂಡಿದ್ವು. ಸೊ ಗೊತ್ತಿರಲಿಲ್ಲ ಸರ್. ಹಾಂ ಓಕೆ ಸರ್ ಈಗ ಒಂದೇನಾಯ್ತು ಅಂದರೆ ನಮ್ಮದು ರೀಸೆಂಟಾಗಿ ಇವಾಗ ಶೋ ಲಾಂಚ್ ಆಗ್ತಿರೋದ್ರಿಂದ ಮುಂಚೆನೇ ಕತೆ ಮಾಡ್ಕೊಂಡಿದ್ದರಿಂದ ಈಗ ಏನು ಗಣೇಶ ಹಬ್ಬದವರೆಗೂ ನಾವೇನು ಯಾರು ಇನ್ನೂ ಅಂದರೆ ಫಸ್ಟ್ ಎಪಿಸೋಡ್ ಒಂದು ಇದು ಅವಾರ್ಡ್ ಕೊಡೋದೊಂದು ಸೆರೆಮನಿ, ಅವಾರ್ಡ್ ಕೊಡಬೇಕಾಗಿರುತ್ತೆ, ಅಲ್ಲಿ ಗೆಸ್ಟ್ ಆಗಿದೆ. ಸೊ ಮುಂದಿನ ಹಬ್ಬಗಳಲ್ಲಿ ನಾವು ಅದನ್ನು ತರ್ತೀವಿ ಸರ್. ಬನ್ನಿ ಸರ್, ಥ್ಯಾಂಕ್ ಯು. ರಜನಿ, ಆಡಿಯನ್ಸ್ಗೆ ಏನು ಹೇಳ್ತೀವಿ? ಡೆಫಿನೆಟ್ಲಿ ನೀರಲು ಜೊತೆಯಲ್ಲಿ ಧಾರಾವಾಹಿ ಎಲ್ಲೂ ನಿಮಗೆ ಬೋರ್ ಹೊಡಿಸ್ದೆ ಅದ್ಭುತವಾಗಿ ಮೂಡ್ ಬರುವಂಥ ಒಂದು ಧಾರಾವಾಹಿ. ಎಲ್ಲರೂ ನೋಡಿ. ಈ ನಮ್ಮ ಸ್ಟಾರ್ ಸುವರ್ಣದಲ್ಲಿ ಎಲ್ಲ ಎಷ್ಟು ಧಾರಾವಾಹಿಗಳು ಬರ್ತಿದೆ, ಅದೆಲ್ಲದಕ್ಕೂ ಎಷ್ಟು ಪ್ರೀತಿ ತೋರಿಸಿದ್ದೀರಾ, ಅಷ್ಟೇ ಪ್ರೀತಿ ನೀರಲು ಜೊತೆಯಲ್ಲಿ ಧಾರಾವಾಹಿಗೂ ತೋರಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ರಜನಿ, ಒಳ್ಳೆಯದಾಗಲಿ. ಸೊ ನಾವೀಗ ಕಥಾನಾಯಕ ಕಳ್ಳಕೃಷ್ಣನ ಸೈನ್ ಕದ್ದಕೃಷ್ಣನ ಹತ್ರ ಹೋಗೋಣ. ಪವನ್, ಸೊ ಹೇಳಿ, ಸ್ಟಾರ್ಟಿಂಗ್ಗೆ ತುಂಬಾನೇ ಚಮಕ್ ಕೊಡ್ತಾ ಇದ್ದೀರಾ ತಮ್ಮ ಅತ್ತಿಗೆಗೆ. ಸೊ ಹೇಗೆ ಸಾಗ್ತಾ ಇದೆ ನೀರಲು ಜೊತೆಯಲ್ಲಿ, ಯಾರ ಜೊತೆಯಲ್ಲಿ ಇರಬೇಕು ಅಂತ ಹೊರಟಿದ್ದೀರಿ? ಎಲ್ರಿಗೂ ನಮಸ್ಕಾರ. ಸಿಂಪಲ್ ಆಗಿ ಯಾರ ಜೊತೆ ಇರಬೇಕು ಅಂತ ಆ ಥರ ಒಂದು ಇಂಟೆನ್ಷನ್ ಆಗಲಿ ಉದ್ದೇಶ ಇಲ್ಲ, ಬಟ್ ಎಲ್ಲರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಮೈಂಡ್ಸೆಟ್ಟಲ್ಲಿ ಈ ಕ್ಯಾರೆಕ್ಟರ್ ರನ್ ಆಗ್ತಿರೋದು. ಮೊದಲನೇದಾಗಿ ಬಂದಿರೋದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಧರ್ಣಿ ಸರ್, ಪ್ರಮೀಳಾ ಮ್ಯಾಮ್, ಪ್ರೊಡ್ಯೂಸರ್, ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇದಲ್ಲದೆ ಇವಾಗ ಈ ಕತೆ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡಿದಾಗೆ ನಿಮ್ಗೆಲ್ಲರಿಗೂ ಒಂದು ಓವರಾಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಈ ಒಂದು ಇದರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೇರೆ ಧಾರಾವಾಹಿಗಳಾಗಲಿ ಒಂದು ಕ್ಯಾರೆಕ್ಟರ್, ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮಗೆ ಮೇನ್ ಶೇಡ್ಸ್ ಏನು ಗೊತ್ತಾಗುತ್ತೆ ಅದರಲ್ಲಿ ಅಂದರೆ, ಒಬ್ಬರು ತುಂಬ ಶ್ರೀಮಂತರು ಇರ್ತಾರೆ, ಇನ್ನೊಬ್ಬರು ಏನೋ ಒಂದು ಕಷ್ಟದಲ್ಲಿರ್ತಾರೆ. ಈ ಶ್ರೀಮಂತರು ರಿಚ್ ಹುಡುಗ ಒಂದು ಸ್ವಲ್ಪ ಕಷ್ಟದಲ್ಲಿರೋ ಹುಡುಗಿನ ಹೆಲ್ಪ್ ಮಾಡೋದು, ಅವ್ರ ಮನೆ ಒಳಗಡೆ ಬಂದು ಸೇರಿಕೊಂಡು ಈ ಥರ ಒಂದು ಕತೆ, ಈ ಥರ ಒಂದು ಲೈನ್ ಹೋಗ್ತಿರೋ ಜಾನರಲ್ಲಿ ಜನ್ರೇಷನಲ್ಲಿ ನಮ್ಮ ಸೀರಿಯಲಲ್ಲಿ ಈಗ ಏನಾಗ್ತಿದೆ ಅಂದರೆ, ಈ ಮನೆಯಲ್ಲಿ ನಮಗೆ ಮನೆ ಚೆನ್ನಾಗಿದೆ, ತುಂಬ ಕುಟುಂಬ ಇದೆ, ಆದರೆ 10 ರೂಪಾಯಿ 50 ರೂಪಾಯಿಗೂ ಲೆಕ್ಕ ನೋಡುವಂಥ ಮನೆ ಇದು. ಸೊ ಇದು ಬಂದು ಜನರಿಗೆ, ನಾವು ಎಲ್ಲರೂ ಹೊರಗಡೆ ಬಂದಾಗ ಎಲ್ಲರೂ ನಾವು ಬರೀ ಬಿರಿಯಾನಿ ತಿನ್ನೋದೇ ಅಂತಲೇ ಮಾತಾಡ್ಬೋದು, ಆದರೆ ಮನೆಗೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ. ಆ ಥರ ಇದೇನಿಲ್ಲ, ನಮಗೆ ಕಷ್ಟ ಇದ್ರೂ ನಾವು ಅದು ಹೊರಗಡೆ ತೋರಿಸ್ಕೊಳಕ್ಕೆ ಹೋಗಲ್ಲ. ಇದರಲ್ಲಿ ನಮ್ಮ ಮನೇಲಿ ಕಷ್ಟ ಇದೆ, ಆ ಕಷ್ಟದಲ್ಲಿ ಇದ್ದಾಗ ಮನೇಲಿರೋರೇ ಒಬ್ರು ಮನೆ ಹೊಡೆಯೋದಕ್ಕೆ ಟ್ರೈ ಮಾಡಬೇಕಾದ್ರೆ ಹೇಗೆ ನನಗೆ ದುಡ್ಡಕ್ಕಿಂತ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣದಿವಾಂದು. ಸೊ ಈ ಒಂದು ಪಾತ್ರ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಒಂದು 3 years ಆಗಿದೆ ಅನ್ಸುತ್ತೆ. 3 years ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ, ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಲಿ ಸುವರ್ಣ ಚಾನಲಲ್ಲೇ. ಆ್ಯಂಡ್ ಜರ್ನಿ ಸ್ಟಾರ್ಟ್ ಆಗಿದ್ದೆಲ್ಲ ನಿಮ್ಮಿಂದಾನೆ. ನಾನು ಮುಂಚೆ ಮಾಡಲಿಂಗ್ ಮಾಡ್ತಾ ಇದ್ದೆ, ಬಟ್ ಈ ಥರ ಒಂದು ಪ್ರೆಸ್ ಮೀಟಲ್ಲಿ ನನ್ನೊಂದು ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರಲ್ಲಿ ಬಂದು ನಮ್ಮ ಊರಿನ ಹುಡುಗ, ಕನ್ನಡದ ಹುಡುಗ ಟಾಪ್ 2 ಅಲ್ಲಿದ್ದಾನೆ ಅಂತ ಒಂದೇ ಒಂದು ಫೋಟೋಯಿಂದ ನನ್ನ ಆಯ್ಕೆ ಮಾಡಿ ಸುವರ್ಣಲ್ಲಿ ಕರೆಸಿ ನೀವು ಆ್ಯಕ್ಟಿಂಗ್ ಮಾಡಿ ಅಂತ ನನಗೊಂದು ಚಾನ್ಸ್ ಕೊಟ್ಟಿದ್ದು. ಸೊ ನನಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ನೀವು, ಆ್ಯಂಡ್ ಅದಕ್ಕೊಂದು ವೇದಿಕೆ ಕೊಟ್ಟ ಮ್ಯಾಮ್, ಶಿಲ್ಪಾ ಮ್ಯಾಮ್, ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಹೀರೋ ಆಗಿ ನಾನು ಇದರಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ. ಬಟ್ ಇಂಜಿನಿಯರಿಂಗ್ ಓದಿರೋರು ಸೊ ಈಗಿನ ಜನ್ರೇಷನಲ್ಲಿ ಅದೇ ಸೀರಿಯಲ್ ಅಲ್ಲೇ ನಾನು ಕ್ಯಾರೆಕ್ಟರ್ ಆಗೇ ಮಾತಾಡ್ತಾ ಇದ್ದೀನಿ, ಇಷ್ಟೇ ಕೂಲಾಗೆ ಮಾತಾಡ್ತೀನಿ ಅದರಲ್ಲೂ. ಸೊ ಇದರಲ್ಲಿ ನಾನು ಇಂಜಿನಿಯರಿಂಗ್ ಓದಿದ್ದೀನಿ. ಸೊ ಇಂಜಿನಿಯರಿಂಗ್ ಓದಿರೋರು ಜನರಲ್ ಆಗಿ ಪ್ರೊಫೆಷನ್ ಏನು ಸಿಗುತ್ತೋ ಅದು ದುಡ್ಡು ಬಂದರೆ ಸಾಕು ಅಂತ ಕೆಲಸ ಮಾಡೋರು.
ಆದರೆ ಈ ಒಂದು ಸೀರಿಯಲಲ್ಲಿ ಈ ಒಂದು ಮೈಂಡ್ಸೆಟ್ ಏನಿದೆ ಅಂದರೆ ನಾನು 4 ವರ್ಷ ಕಷ್ಟಪಟ್ಟು ಓದಿನಲ್ಲ, ನಾನು ಅದ್ರ ರಿಲೇಟೆಡ್ ಏನಾದರೂ ಕೆಲಸ ಮಾಡ್ತೀನಿ. ಸುಮ್ಮನೆ ದುಡ್ಡಿಗೋಸ್ಕರ ನಾನು ಏನೋ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಅದ್ರ ರಿಲೇಟೆಡ್, ನನ್ನ ಇಂಡಸ್ಟ್ರಿ ರಿಲೇಟೆಡು ನನಗೆ ಸಮಥಿಂಗ್ ನಾನು ಓದಿರೋದ್ರ ಬಗ್ಗೆ ಇರಲಿ ಅಂತಾನೆ ಅವನು ಆ ಒಂದು ಕೆಲಸಕ್ಕೆ ಹೋಗಿ ಕಾಯ್ತಿರೋ ಒಂದು ವ್ಯಕ್ತಿ. ಸೊ ಅವನು ಆಸ್ ಆಫ್ ನೌ ಲೈಕ್ ಆಲ್ ಇಂಜಿನಿಯರ್ಸ್ ಕರೆಂಟ್ಲಿ ಈ ಜಾಬ್ಲೆಸ್. ಇಲ್ಲ, ಮನೇಲಿ ಕೆಲಸ ಮಾಡೋರು ಇದ್ದಾರೆ, ಆದರೆ ಒಂದು 7-8 ಜನ ಇದ್ದೀವಿ ಅನ್ಸುತ್ತೆ. 8ರಿಂದ 10 ಜನ ಇದ್ದೀವಿ ಮನೇಲಿ. ಹಾಂ, ಸೊ ಒಬ್ಬರು ಸಂಬಳದಲ್ಲಿ ಅಷ್ಟು ಜನ ನೋಡ್ಕೊಳಕ್ ಆಗ್ತಿಲ್ವಲ್ಲ. ಬೇರೆಯವ್ರು ಕೆಲಸ ಮಾಡಿದ್ರು ಅದು ಅದರ ಸಂಬಳ ಅಷ್ಟೊಂದಿಲ್ಲ. ಆ್ಯಂಡ್ ಮನೇನ ಇವ್ರು ಸಂಬಳ ಫುಲ್ ಇವ್ರ ಕೈಯಲ್ಲಿರೋದ್ರಿಂದ ಇವ್ರು ಹಾಕಿದ್ದೇ ರೂಲು. ಇವರು ಬಾಹುಬಲಿ ಶಿವಗಾಮಿ ಥರ ಅಂತಾರೆ. ನಾವು ಮಾಟೆ ಶಾಸನ ಅಂತ ನಡೆಸ್ತಾ ಇದ್ದೇವೆ. ಬೇರೆ ಪ್ರಶ್ನೆಗಳಿದೆಯಾ ನಾಯಕ ನಟನಿಗೆ? ಓಕೆ. ಯಾಕೆ ಇಷ್ಟು ಕ್ಯಾಬ್ ತಗೊಂಡ್ರಿ ಅಂತ ಆಫರ್ ಕಟ್ ಬಂದಿಲ್ಲ ಅಥವಾ ನೀವೇ ಒಪ್ಕೊಳ್ಳಿಲ್ವಾ ಬೇರೆ ಯಾವುದು ಸ್ಟೋರಿನ ಅಂತ? ಸೊ ಪರ್ಸ್ನಲ್ ರೀಸನ್ ಒಂದಿತ್ತು. ನಮ್ಮ ತಂದೆ ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಆಸ್ ಅ ಫ್ಯಾಮಿಲಿ ನಾವು ತುಂಬ ವರ್ಷಗಳು, ನಾನು ಓದ್ತಾ ಇದ್ದೆ ಆ್ಯಂಡ್ ಅಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ತುಂಬ ವರ್ಷಗಳು ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದು, ಅವ್ರು ಚೆನ್ನೈಯಲ್ಲಿದ್ದರು. ನಂದು ಓದು ಕಂಪ್ಲೀಟ್ ಆದಮೇಲೆ ಓಕೆ ಎಲ್ಲರೂ ಒಂದು ಸ್ವಲ್ಪ ವರ್ಷ ಆದರೂ ಜೊತೆಗಿರೋಣ ಅಂತ ನಾನು ಚೆನ್ನೈಗೆ ಮೂವ್ ಆಗಿದ್ದೆ. ಪರ್ಸನಲ್ ರೀಸನ್ ಅದಿದೆ. ಆ್ಯಂಡ್ ಸೆಕೆಂಡ್ ರೀಸನ್, ಆಫರ್ಗಳು ತುಂಬ ಬಂತು. ಆ್ಯಂಡ್ ಇನ್ಫ್ಯಾಕ್ಟ್ ಶಿಲ್ಪಾ ಮ್ಯಾಮೇ ಒಂದು ಸತಿ ಮುಂಚೆನೂ ಮಾತಾಡಿದ್ರು. ಬಟ್ ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಮ್ಯಾಮ್ ಈ ಥರ ನಾನು ಒಂದು ಧಾರಾವಾಹಿ ಅಂತ ನೆಕ್ಸ್ಟ್ ಮಾಡಿದ್ರೆ ಅದರಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಹೋಗುವಂಥ ಧಾರಾವಾಹಿ ಇರಬೇಕು. ನಾರ್ಮಲ್ ಲವ್ ಸ್ಟೋರಿ, ರೊಮ್ಯಾನ್ಸ್ ಈ ಥರ ಇಲ್ಲದೆ ಎಲ್ರಿಗೂ ಅದು ಮನ್ಸು ಮುಟ್ಟೋವಂಥ ಒಂದು ಕತೆ ಇರಬೇಕು ಅಂತ. ಸೊ ಅವ್ರು ಅವಾಗ ಹೇಳಿದರು, ನಾನು ಒಂದು ಸ್ವಲ್ಪ ಟೈಮ್ ಕೊಡು, ಆ ಥರ ಒಂದು ಬಂದಾಗ ನಾನು ನಿನ್ನ ಡೆಫಿನೆಟಾಗಿ ಒಂದು ಆಡಿಷನ್ ಮಾಡೇ ಮಾಡ್ತೀನಿ. ಆ ಆಡಿಷನಲ್ಲಿ ಏನಾದರೂ ನೀನು ಅವಾಗ ಸೂಟ್ ಆಗ್ತಿದೆಯಾ ಅಂತಿದ್ರೆ ಖಂಡಿತ ನೋಡೋಣ ಅಂತ. ಆ ಟೈಮ್ ಈಗ ಬಂದಿದೆ. ಏನು ಹೇಳ್ತೀರಿ ಆಡಿಯನ್ಸ್ಗೆ? ಆಗಸ್ಟ್ 11ರಿಂದ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನೀರೊಂದು. ಆಲ್ ದ ವೆರಿ ಬೆಸ್ಟ್. ಒಳ್ಳೆದಾಗಲಿ. ಈ ಸೀರಿಯಲ್ ನಿಮಗೆ ಒಳ್ಳೆ ಹೆಸರು ತಂದ್ಕೊಡ್ಲಿ. ಕೃಷ್ಣನ್ ತಂತ್ರಗಳನ್ನ ಜನ ಹೇಳ್ಕೊಡಿ. ಥ್ಯಾಂಕ್ ಯು. ಸಂಡೇನೇ 7 ಡೇ